ಹಾಯ್ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭಾಗ್ಯಶ್ರೀ ಕುಕ್ಕಿಂಗ್ ಚಾನಲಿಂದ. ನಾನೀಗ ಇನ್ನೇನಪ್ಪ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ಈ ಸರಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ಇವತ್ತು ಬನಾನಾ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೆಲ್ಲ ಏನೆಲ್ಲ ಬೇಕು ಅಂತ ನೋಡಿ. ಈ ಥರ ಸ್ಪಾಂಜು, ಒಂದು ಕೊನೆಗೆ 4 ಸ್ಪಾಂಜ್ ಯೂಸ್ ಆಗಿದೆ ನನಗೆ. ಮತ್ತು ಸ್ಟಾಕಿನ್ಸ್ ಅಂತ ಸಿಗುತ್ತೆ, ಇದು ಬ್ಯಾಂಗಲ್ ಶಾಪಲ್ಲಿ, ಪಟೇಲ್ ಶಾಪ್ಗಳಿರುತ್ತೆ, ಎಲ್ಲಿ ನಿಮ್ಮ ಮನೆ ಹತ್ರ ಇರುತ್ತೆ ಅಲ್ಲಿ ನೋಡ್ಕೊಂಡು ತಗೊಳ್ಳಿ. ಒಂದು ನೋಡಿ ಈ ಥರದ್ದು ಮೆರೂನು, ಅದು ಬಾಳೆ ಕೊನೆದು ಹೂವು ಬರುತ್ತಲ್ಲ ಅದು ಮಾಡೋದಕ್ಕಂತ ಈ ಥರ ಇರುತ್ತೆ ಸ್ಟಾಕಿನ್ಸು. 40 ಬೇಕಾಗುತ್ತೆ ಒಂದು ಗೊನೆ ಮಾಡೋದಕ್ಕೆ. ಸೊ ಅದಕ್ಕೆ ದಾರ ನೋಡಿ, ತುದೀಲಿ ಈ ಥರ ದಾರ ಕಟ್ಕೊಂಡು, ಇದರಿಂದ 10 ಪೀಸ್ ಇರುತ್ತೆ ಇದರಲ್ಲಿ. ಒಂದೊಂದಾಗಿ ಬಿಡಿಸ್ಕೊಂಡು ನೋಡಿ, ಈ ಥರ ತುದಿಯಲ್ಲಿ ಗಂಟು ಕಟ್ಕೊಂಡ್ಬಿಟ್ಟು ಮತ್ತೆ ರಿವರ್ಸ್ ಮಾಡಿದ್ರೆ ಈ ಥರ ಆಗುತ್ತೆ. ರಿವರ್ಸ್ ಮಾಡಿದ್ರೆ ಒಳಗಡೆ ಗಂಟು ಹೋಗುತ್ತಲ್ವ, ರಿವರ್ಸ್ ಮಾಡಿದ್ರೆ ಮತ್ತು ಅದಕ್ಕೆ ಈ ಥರ ನಾಟ್ ಮಾಡ್ಕೊತೀವಿ. ಸ್ಪಾಂಜ್ ಕಟ್ ಮಾಡಿ ಇದರೊಳಗಡೆ ಇಟ್ಟು ಈ ಥರ ನಾಟ್ ಮಾಡಿಕೊಂಡು, ಮತ್ತು ಗ್ರೀನ್ದು ಬಟ್ಟೆ ಯಾವುದು ನಿಮಗೆ ಟೇಪು ಸಿಗುತ್ತೆ, ಮತ್ತು ಗ್ರೀನ್ ಬಟ್ಟೆ ಕಟ್ ಮಾಡಿ ಹೊಸದು ತಂದು ಈ ಥರ ಪೀಸ್ ಮಾಡಿಕೊಂಡು ಅದು ಬಾಳೆ ಗೊನೆಗೆ ಸುತ್ತೋದಕ್ಕಂತ. ಮತ್ತು ಕಂಬಿ, ಈ ಥರದ್ದು ಸ್ಮೂತಾಗಿರೋ ಕಂಬಿ ತಗೊಂಡು ಅದಕ್ಕೆ ಒಂದು ದಿಂಡು ಮಾಡಿಕೊಂಡು ಫಸ್ಟು ಈ ರೀತಿ ನೋಡಿ, ನಾನು ಇಲ್ಲಿ ಮಾಡಿಟ್ಟಿದ್ದೀನಿ ಹಾಗೆ ಅಂತ. ಇದು ಬಾಳೆ ಗೊಂಚು, ಅದು ದಿಂಡು, ಈ ಥರ ಪೂರ್ತಿ ನೋಡಿ. ಈಗ ತೋರಿಸ್ತೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ. ಈ ಥರ ಏನಾದರೂ ಡಿಫ್ರೆಂಟಾಗಿರ್ಬೇಕಂತ, ನೀವು ಏನಾದರೂ ಮಾಡಬೇಕು ಹೊಸ್ದಾಗಿ ಅನ್ನೋದು ಅಂತ ಏನಾದರೂ ಅಂದ್ಕೊತಾ ಇದ್ದರೆ ನೀವು ಈ ಥರ ಮಾಡಿ ಟ್ರೈ ಮಾಡಿ. ಹೀಗೆ ವಾಚ್ ಮಾಡಿ ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.